ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಇದನ್ನು ಕೆಂಪರ್ವೆ ಸೊಪ್ಪನ್ನು ತಗೊಂಡಿದ್ದೀನಿ. ಅದರಿಂದ ರುಚಿ ರುಚಿಯಾದ ಮುದ್ದೆ ಪಲ್ಯ ಅಂತ ಮಾಡ್ತಾರೆ ನಮ್ಮಲ್ಲಿ, ಅದನ್ನು ಮಾಡಿ ತೋರಿಸ್ತೀನಿ. ಈ ಸೊಪ್ಪಿನ ಪಲ್ಯ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಬರುತ್ತೆ, ರೊಟ್ಟಿ ಮತ್ತು ಚಪಾತಿಗೆ ನಂಚ್ಕೊಳ್ಳೋಕ್ಕೂ ಬಹಳ ಟೇಸ್ಟ್ ಕೊಡುತ್ತೆ. ಈಗ ಮುದ್ದೆ ಪಲ್ಯ ಹೇಗೆ ಮಾಡೋದು ಅಂತ ರೆಸಿಪಿನ ನೋಡ್ತಾ ಹೋಗೋಣ. ಮೊದಲಿನಿಂದ ಕೊನೆಯವರೆಗೂ ವಿಡಿಯೋ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ತುಂಬ ಸರಳವಾಗಿ ಮಾಡುವಂಥ ಪಲ್ಯ. ನಾನಿಲ್ಲಿ 3 ಕಟ್ಟು ಕೆಂಪರ್ವೆ ಸೊಪ್ಪು ತಗೊಂಡಿದ್ದೀನಿ. ಸ್ವಲ್ಪ ದಂಟು ಚಿಗುರು ಇರಬೇಕು, ದಪ್ಪ ಇರಬೇಕು, ಆವಾಗ ಅಡುಗೆಗೆ ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಸೊಪ್ಪನ್ನ ತುಂಬ ಸಣ್ಣದಾಗಿ ಹೆಚ್ಚಬೇಕು. ಎಲೆಗಳು ದೊಡ್ಡ ಇದ್ದರೆ ಅದನ್ನು ಸಿಗದು ಹೆಚ್ಚಬೇಕು. ನೋಡಿ, ಈಗ ನಾನು ಸೊಪ್ಪನ್ನು ಇಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 3 ಈರುಳ್ಳಿನ ಸಿಗದು ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 5 ಎಸಳು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಇಲ್ಲಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀವಿ. ಈಗ 1 ಸ್ಪೂನು ಸಾಸಿವೆ ಕಾಳು ಹಾಕ್ತೀನಿ. ಈಗ ಬೆಳ್ಳುಳ್ಳಿ ಎಸಳು ಹಾಕೋಣ. ಬೆಳ್ಳುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಆಗಬೇಕು. ಅದು ಸ್ವಲ್ಪ ಬಣ್ಣ ಚೇಂಜ್ ಆದರೆ ಪಲ್ಯಕ್ಕೆ ಪರಿಮಳ ಕೊಡುತ್ತೆ. 1/4 ಚಮಚ ಅರಿಶಿನ ಹಾಕಿದ್ದೀನಿ. ಈಗ ಫ್ರೈ ಮಾಡೋಣ. ಈಗ ಜೊತೆಯಲ್ಲಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತೀನಿ. ಈರುಳ್ಳಿನೂ ಹಾಗೆ ಸ್ವಲ್ಪ ಚೆನ್ನಾಗಿ ಬಾಡಬೇಕು. ಬಹಳ ಸರಳವಾಗಿ ಮತ್ತು ಬೇಗ ಮಾಡುವಂತಹ ಪಲ್ಯ ಇದು. ಈಗ ಪರಿಮಳಕ್ಕೆ ಕರಿಬೇವಿನ ಎಲೆ 4 ಹಾಕಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಣ್ಣೆ ಒಳಗೆ ಫ್ರೈ ಆಗಿದೆ. ಈಗ ಹೆಚ್ಚಿಟ್ಕೊಂಡಿರೋ ಹರವೆ ಸೊಪ್ಪನ್ನು ಹಾಕೋಣ. ಹರವೆ ಸೊಪ್ಪು ಸಹಿತ ಸ್ವಲ್ಪ ಬಾಡಿಸ್ಬೇಕು. ಈಗ ಹರವೆ ಸೊಪ್ಪನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೊತೆ. ಅದರಲ್ಲೂ ಕೆಂಪು ಹರವೆ ತುಂಬ ಟೇಸ್ಟ್ ಇರುತ್ತೆ. ಈಗ ಸಣ್ಣ ಉರಿಲಿ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸೋಣ. ಈಗ ಮುಚ್ಚಿದ್ದ ಪ್ಲೇಟ್ ತೆಗೆದಿದ್ದೀನಿ. ಸ್ವಲ್ಪ ಬಾಡಿದೆ. ಹುಣಸೆಹಣ್ಣಿನ ರಸ ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ತೀನಿ. ಸೊಪ್ಪಿನ ಪಲ್ಯಕ್ಕೆ ಬೆಲ್ಲ ಹಾಕೋಲ್ಲ, ಆದರೆ ನಾನಿಲ್ಲಿ ಹಾಕ್ತೀನಿ. ಅದೊಂಥರ ಟೇಸ್ಟ್ ಕೊಡುತ್ತೆ. 1/4 ಸ್ಪೂನು. ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕ್ತೀನಿ. ಸೊಪ್ಪು ಚೆನ್ನಾಗಿ ಬೇಯಬೇಕು ಅಂದರೆ ನೀರು ಹಾಕಲೇಬೇಕು. ನಾನಿಲ್ಲಿ ಅರ್ಧ ಲೋಟದಷ್ಟು ಬಿಸಿ ನೀರನ್ನು ಹಾಕ್ತೀನಿ. ಈಗ ಒಂದು ಪ್ಲೇಟ್ ಮುಚ್ಚೋಣ. ಈಗ ಪಲ್ಯಕ್ಕೆ ಮಸಾಲೆ ರೆಡಿ ಮಾಡಬೇಕು. 1 ಹೋಳು ಕಾಯಿ ಹೂವನ್ನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. 4 ಒಣಮೆಣಸನ್ನು ಪೀಸ್ ಮಾಡಿ ಹಾಕಿದ್ದೀನಿ. 1/4 ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಈಗ ಒಂದ್ಸರಿ ಹಾಗೆ ಡ್ರೈ ಪುಡಿ ಮಾಡೋಣ. ಯಾವುದೇ ಪಲ್ಯ ಮಾಡಬೇಕಾದ್ರೂ ನೀರು ಹಾಕಿ ರುಬ್ಬಾರ್ದು, ಹೀಗೆ ಡ್ರೈ ಪುಡಿ ಆಗಿರಬೇಕು. ನೋಡಿ, ಡ್ರೈ ಪುಡಿ ರೆಡಿ ಆಯಿತು. ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ. ಹಾಗೆ ಒಂದು ಸ್ವಲ್ಪ ನೀರಿದೆ. ಅದು ಕಾಯಿ ಸಾಸಿವೆ ಹಾಕಿದ ಮೇಲೆ ಗಟ್ಟಿಯಾಗುತ್ತೆ. ಈಗ ಕಾಯಿ ಸಾಸಿವೆನ ಹಾಕೋಣ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 5 ನಿಮಿಷ ಹಾಗೆ ಕಾಯಿ ಸಾಸಿವೆ ಹಾಕಿದ ಮೇಲೆ ಬೇಯಿಸೋಣ. ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ರುಚಿ ರುಚಿಯಾದ ಹರವೆ ಸೊಪ್ಪಿನ ಮುದ್ದೆ ಪಲ್ಯ ರೆಡಿ ಆಯಿತು. ಹರವೆ ಸೊಪ್ಪಿನ ಸಾಂಬಾರಿಗಿಂತ ಪಲ್ಯ ಬಹಳ ರುಚಿಯಾಗಿರುತ್ತೆ. ನೀವು ಇದೇ ಥರ ಮುದ್ದೆ ಪಲ್ಯ ಮಾಡಿ ರುಚಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.